ಆಗಿದ್ದೀನಿ ಅಂತ ಏನೂ ಅಂದ್ಕೋಬೇಡಿ. ಹೇಗೂ ನಾಳೆ ನಾನು ನಿಮ್ಮ ಮನೆ ಬಿಟ್ಟು ಹೋಗ್ತಿದ್ದೀನಿ. ಹೋಗೋಕ್ಕೂ ಮೊದಲು ನಾನು ನಿಮ್ಮ ಹತ್ರ ನೋಡ್ಕೊಂಡಿರೋದಕ್ಕೆ ಕ್ಷಮೆ ಕೇಳ್ತಿದ್ದೀನಿ. ದಯವಿಟ್ಟು ಈ ಅಮಾಯಕಿನ ಕ್ಷಮಿಸ್ಬಿಡಿ. ನಾನು ಯಾವುದನ್ನು ಬೇಕು ಅಂತ ಮಾಡಿಲ್ಲ. ಆ ಸಮಯದಲ್ಲಿ ನನ್ನ ತಲೆಗೆ ಏನು ತೋಚುತ್ತೋ ಅದಷ್ಟೇ ಮಾಡ್ತೀನಿ. ಅದು ನಿಮ್ಮ ವಿಷಯದಲ್ಲೇ ಆಗಿರ್ಬೋದು ಅಥವಾ ಪುಟಾಣಿ ವಿಷಯದಲ್ಲೇ ಆಗಿರ್ಬೋದು. ಆದರೆ ಇನ್ನು ಮುಂದೆ ಹಾಗಾಗಲ್ಲ ಬಿಡಿ. ಯಾಕಂದರೆ ನಾನೇ ಈ ಮನೇಲಿರಲ್ವಲ್ಲ. ಆದರೂ ನೀವು ತುಂಬ ಅದೃಷ್ಟವಂತರು. ನಿಮ್ಮ ಮಗಳ ಜೊತೆ ಇಲ್ಲೇ ಇರೋಕ್ಕೆ ನೀವು ಪುಣ್ಯ ಮಾಡಿದ್ದೀರ. ಆದರೆ ಆ ಪುಣ್ಯ ನನಗಾಗಲಿ ನನ್ನ ಮಗಳಿಗಾಗಲಿ ಇಲ್ವೇ? ಈ ಮನೆಗೆ ಪಾರ್ವತಿ ಹೇಗೆ ಸೊಸೆನೋ ನಮ್ಮ ಜನನಿನೂ ಹಾಗೆ ಸೊಸೆನೇ ತಾನೆ. ನೀವೇನೋ ನಿಮ್ಮ ಮಗಳ ಜೊತೆ ನಿಮ್ಮ ಮಗನ್ನು ಕರ್ಕೊಂಡು ಇಲ್ಲಿಗೆ ಬಂದ್ಬಿಟ್ರಿ. ಆದರೆ ಆ ಅದೃಷ್ಟ ನನಗಿಲ್ಲದೆ ಹೋಯ್ತೆ. ನನ್ನ ಮಗಳನ್ನ ನನ್ನಿಂದ ದೂರ ಮಾಡಕ್ಕೆ ನೋಡ್ತಾ ಇದ್ದಾರಲ್ಲ, ಇದು ನ್ಯಾಯನಾ? ಇದು ಸರಿನಾ? ನೀವೇ ಹೇಳಿ ಹನುಮಂತಣ್ಣ. ಈಗ ನಾನು ಊರಿಗೆ ಹೋದ್ರೆ ಎಲ್ಲರೂ ನನ್ನನ್ನು ಗಂಡನ್ನ ಬಿಟ್ಟು ಬಂದಿರೋಳು ಅಂತ ಆಡ್ಕೋತಾರೆ. ಆದರೆ ವಾಸ್ತವದಲ್ಲಿ ನನ್ನ ಗಂಡನೇ ನನ್ನನ್ನು ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಎಲ್ಲರೂ ನನ್ನ ಕಡೆಗೆ ಬೊಟ್ಟು ಮಾಡಿ ಮಾತಾಡ್ತಾರೆ. ಈ ಥರ ಜೀವನ ಮಾಡೋದ್ರ ಬದಲು ಯಾವುದಾದ್ರೂ ಹಾಳು ಬಾವಿಗೆ ಬಿದ್ದು ಸಾಯೋದೇ ಮೇಲು. ಪಾಪ ಜನನಿ ಗಂಡ ಬೇರೆ ವಿದೇಶದಲ್ಲಿದ್ದಾನೆ. ಅವಳು ಹಗಲು ರಾತ್ರಿ ಅಂತನೂ ನೋಡದೆ ಈ ಮನೆಗೋಸ್ಕರ ಕಷ್ಟಪಟ್ಟು ದುಡಿತಾ ಇದ್ದಾಳೆ. ಅವಳ ಆರೋಗ್ಯದ ಕಡೆ ಗಮನ ಕೊಟ್ಟು ನಾನು ಇಲ್ಲೇ ಇದ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಆ ದೇವರು ನನಗೆ ಆ ಅವಕಾಶನೂ ಕೊಟ್ಟಿಲ್ವೇ? ಮಾಡಿರೋ ಒಂದೇ ಒಂದು ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ರೆ ಸರಿನಾ? ನೀವೇ ಹೇಳಿ. ನೀವೇನು ಮಾತಾಡಲ್ಲ ಬಿಡಿ. ಯಾಕಂದ್ರೆ ಕೊನೆವರೆಗೂ ನೀವು ನಿಮ್ಮ ಮಗಳ ಜೊತೆ ಇಲ್ಲಿ ಆರಾಮಾಗಿ ಇದ್ಬಿಡ್ತೀರ. ಒಂದು ವೇಳೆ ನೀವೇನಾದ್ರೂ ನನ್ನ ಪರವಾಗಿ ಮಾತಾಡಿದ್ರೆ ಅಖಿಲ ಅದಕ್ಕೆ ಎಲ್ಲಿ ನಿಮ್ಮನ್ನು ಇಲ್ಲಿ ಇರಬೇಡ ಅಂತಾರ ಅನ್ನೋ ಆತಂಕ ನಿಮಗೂ ಕಾಡ್ತಾ ಇರುತ್ತೆ. ಈ ಮನೆಯಲ್ಲಿ ನನ್ನ ಪರವಾಗಿ ಮಾತಾಡಕ್ಕೆ ಒಂದೇ ಒಂದು ಜೀವನೂ ಇಲ್ವಲ್ಲ. ಈ ವಿಷಯ ನಾನೇನಾದ್ರೂ ಜನನಿಗೆ ಹೇಳಿದ್ರೆ ಪಾಪ ಅವಳು ಬೇಜಾರು ಮಾಡ್ಕೋತಾಳೆ. ನಾನಿಲ್ಲದೆ ಇರೋ ಸಮಯದಲ್ಲಿ ನಮ್ಮ ಚಿಕ್ಕಮ್ಮನ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದಾರಲ್ಲ ಅಂತ ಪಾಪ ಮಗು ತುಂಬ ನೊಂದ್ಕೊಂಡ್ಬಿಡ್ತಾಳೆ. ಅದಕ್ಕೆ ನಾನು ಅವಳಿಗೆ ಯಾವ ವಿಷಯನೂ ಹೇಳಲ್ಲ. ಅವಳು ಬಂದು ಕೇಳಿದ್ರೆ ಏನು ನಡೀತು ಅಂತ ನೀವೇ ಹೇಳ್ಬಿಡಿ. ಹನುಮಂತಣ್ಣ, ಪಾರ್ವತಿ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನೀವು ಜನನಿ ಮೇಲೂ ತೋರಿಸ್ಬೇಕು. ಅವಳನ್ನು ನೀವು ನಿಮ್ಮ ಮಗಳಂತೆ ನೋಡ್ಕೋಬೇಕು, ಸರಿನಾ? ಹೆಂಗಸು ಪುಟಾಣಿ ಹತ್ರ ನಡ್ಕೋತಾ ಇದ್ದ ರೀತಿ ನೋಡ್ತಾ ಇದ್ರೆ ನನಗೆ ಮೈಯೆಲ್ಲ ಬೆಂಕಿ ಆಗ್ತಿತ್ತು. ಅಲ್ಲೇ ಹೋಗಿ ನಾನು ಕಪಾಳಕ್ಕೆ ಬಾರಿಸಬಲ್ಲ ಅನ್ನುವಷ್ಟು ಕೋಪ ಬರ್ತಿತ್ತು. ಆದರೆ ಪಬ್ಲಿಕ್ ಪ್ಲೇಸಲ್ಲಿ ಆ ರೀತಿ ನಡ್ಕೊಂಡ್ರೆ ನನ್ನ ತಪ್ಪಾಗುತ್ತೆ ಅಂತ ತಾಳ್ಮೆಯಿಂದ ಸುಮ್ಮನೆ ಇದ್ದೆ. ಆ ಮಗು ಅವಳ ಮೊಮ್ಮಗು ಅಲ್ವೇ ಅಲ್ಲ ಅನ್ನೋ ಥರ ನಡ್ಕೋತಿದ್ಲು ರಘು.
ಅಲ್ಲ ಅಖಿಲ, ಈ ವಿಷಯ ನನಗಾದರೂ ಹೇಳಿದಿದ್ರೆ ನಾನು ನಿನ್ನ ಜೊತೆ ಬರ್ತಿದ್ದೆ. ಒಬ್ಳೇ ಯಾಕೆ ಹೋದೆ? ರಘು, ನಿಮಗೇನಾದರೂ ಹೇಳಿದ್ದಿದ್ರೆ, ನೀವು ನನ್ನ ಜೊತೆ ಬಂದಿದ್ದಿದ್ರೆ ನೀವು ನನ್ನಷ್ಟೇ ನೋವು ಅನುಭವಿಸ್ಬೇಕಾಗ್ತಿತ್ತು. ನಿಮಗೂ ಡಬ್ಬಲ್ ಕೋಪ ಬರ್ತಿತ್ತು. ದಾಮಿನಿ ಹೇಳಿದಾಗ ನನಗೆ ಅಷ್ಟೊಂದು ಅನುಮಾನ ಬಂದಿರಲಿಲ್ಲ. ಆದರೆ ಯಾವಾಗ ಪುಟಾಣಿ ಆ ಹೆಂಗಸಿ ಏನೋ ಕೆಟ್ಟ ಪದ ಉಪಯೋಗಿಸಿದ್ರು ಅಂತ ಹೇಳ್ದಲ್ಲ, ಆಗ ಅನುಮಾನ ಶುರುವಾಯಿತು. ಆದರೂ ಕಣ್ಣಾರೆ ನೋಡ್ದೇನೆ ನಾನು ಯಾವ ನಿರ್ಧಾರನೂ ತಗೋಬಾರ್ದು ಅಂತ ಈ ರೀತಿ ಮಾಡಿದೆ. ಸಾಕು, ಇನ್ನು ಆ ಹೆಂಗಸು ಇಲ್ಲಿರೋದು ಬೇಡ. ಅವಳಿಂದಾಗಿ ಮಗುಗೆ ಯಾವಾಗ ಬೇಕಾದರೂ ತೊಂದರೆ ಆಗ್ಬೋದು. ನಮ್ಮ ಮನಸ್ಸಿನ ನೆಮ್ಮದಿನೂ ಹಾಳು. ಆದರೆ ಈ ವಿಷಯ ಜನನಿಗೆ ಗೊತ್ತಿಲ್ವಲ್ಲ, ಹೇಗೆ ಹೇಳೋದು? ಗೊತ್ತಾದರೆ ಏನು ಅಂದ್ಕೋತಾಳೋ ಏನೋ. ಜನನಿಗೆ ಗೊತ್ತಾದ್ರೆ ಇಂಥ ಕೆಟ್ಟ ಚಿಕ್ಕಮ್ಮ ಇಷ್ಟು ದಿನ ನಮ್ಮ ಮನೇಲಿ ಇದ್ರ ಅಂತ ಬೇಜಾರು ಮಾಡ್ಕೊಂಡಿರೋಳು. ಇವ್ರನ್ನ ಮೊದಲು ಆಚೆ ಹಾಕಬೇಕು ಅಂತ ಖಂಡಿತ ಅನ್ಕೊಂಡಿರೋಳು. ಅವಳು ಇದ್ದಾಗ ಏನಾದರೂ ಮಗುಗೆ ಆಕೆ ಈ ರೀತಿ ಮಾಡಿದ್ದಿದ್ರೆ ಅವಳಿಗೆ ಎಷ್ಟು ಕೋಪ ಬರ್ತಿತ್ತು ಗೊತ್ತಾ? ಖಂಡಿತ ಆಗ್ಲೇ ಆಚೆ ಹಾಕಿರ್ತಿದ್ಲು. ಯಾಕಂದ್ರೆ ಜನನಿಗೆ ಮಗುನ ಕಂಡ್ರೆ ಅಷ್ಟಿಷ್ಟ. ಇನ್ನು ಮುಂದೆ ಈ ಮನೆ ಋಣ ಮುಗೀತು. ನಾನು ಹೋಗ್ತಿದ್ದೀನಿ. ಅದಕ್ಕೆ ಇನ್ಯಾವತ್ತೂ ನಾನು ಈ ಮನೆಗೆ ಕಾಲಿಡಲ್ಲ. ಇಷ್ಟು ದಿನ ನಾನು ಈ ಮನೇಲಿದ್ದು ಈ ಮನೆ ಅನ್ನ ತಿಂದಿದ್ದೀನಿ. ಈ ಮನೆ ಋಣನ ನಾನು ಯಾವತ್ತಕ್ಕೂ ಮರೆಯಲ್ಲ. ಗೊತ್ತೋ ಗೊತ್ತಿಲ್ಲದೇನೋ ತಪ್ಪು ಮಾಡಿದ್ದೀನಿ. ದೊಡ್ಡ ಮನಸ್ಸು ಮಾಡಿ ನೀವು ನನಗೆ ತಿದ್ಕೊಳ್ಳೋಕ್ಕೆ ಒಂದೇ ಒಂದು ಅವಕಾಶ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ನೀವು ಯಾಕೋ ಮನಸ್ಸು ಮಾಡಿಲ್ಲ. ಇರಲಿ ಬಿಡಿ, ಅದಕ್ಕೆ ನಿಮ್ಮ ಮನಸ್ಸು ನೋಯಿಸೋಕ್ಕೆ ನನಗೂ ಇಷ್ಟ ಇಲ್ಲ. ಎಲ್ಲರೂ ಚೆನ್ನಾಗಿರಿ. ಇಷ್ಟು ದಿನ ಈ ಮನೇಲಿ ನಾನು ಎಲ್ಲರ ಜೊತೆ ಖುಷಿಯಾಗಿದ್ದೆ. ಆದರೆ ಇನ್ನು ಮುಂದೆ ಕಷ್ಟನೋ ಸುಖನೋ ಒಂಟಿಯಾಗಿರೋದನ್ನು ಅಭ್ಯಾಸ ಮಾಡ್ಕೊಳ್ತೀನಿ. ನಿಮ್ಮ ತಂಗಿ ಸ್ಥಾನದಲ್ಲಿರೋ ನನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ಅದಕ್ಕೆ ಬರ್ತೀನಿ. ಅದಕ್ಕೆ ನಿಂತ್ಕೊಳ್ಳಿ. ಅತಿಮ್ಮ, ಅವರನ್ನು ಈ ಮನೆಯಿಂದ ಕಳಿಸೋ ನಿರ್ಧಾರನ ದಯವಿಟ್ಟು ವಾಪಸ್ ತಗೊಳ್ಳಿ. ಪಾರ್ವತಿ, ಏನಮ್ಮ ಹೇಳ್ತಿದೀಯಾ? ಯಾರನ್ನ ಈ ಮನೇಲೆ ಇಟ್ಕೊಳ್ಳಿ ಅಂತ ಹೇಳ್ತಿದ್ಯಾ ಅಂತ ಗೊತ್ತಿದೆಯಾ ನಿನಗೆ? ಗೊತ್ತು ಅತ್ತಿಯಮ್ಮ. ಅವರು ನಮ್ಮ ಪುಟಾಣಿ ವಿಷಯದಲ್ಲಿ ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ನಿಜ. ಆದರೆ ಆ ತಪ್ಪಿನ ಅರಿವು ಅವ್ರಿಗಾಗಿದೆ.
ಅವರೇ ಕೇಳ್ಕೊತಾ ಇದ್ದಾರಲ್ವಾ, ದಯವಿಟ್ಟು ಒಂದೇ ಒಂದು ಅವಕಾಶ ಕೊಡಿ ಅಂತ. ಮನಸ್ಸು ಮಾಡಿ ಒಂದು ಅವಕಾಶ ಕೊಡಿ ಅತ್ಯಮ್ಮ, ನನಗೋಸ್ಕರ. ಈಗೇನಾದರೂ ಅವ್ರ ಮನೆ ಬಿಟ್ಟು ಹೊರಗಡೆ ಹೋದರೆ ಜನನಿ ವಾಪಸ್ ಬಂದಮೇಲೆ ಅದಕ್ಕೆ ನಾನೇ ಕಾರಣ ಅಂತ ಅನ್ಕೋತಾಳೆ. ಜನನಿಗೆ ಅವ್ರ ತವ್ರ ಮನೆಯವರು ಅಂತ ಅವಳಿಗಿಲ್ಲಿ ಯಾರೂ ಇಲ್ಲ, ಇರೋದು ಇವರೊಬ್ಬರೇ. ಜನನಿಗೆ ಇವರು ಎಷ್ಟು ಸಹಾಯ ಮಾಡ್ತಾರಲ್ವಾ ಅತ್ಯಮ್ಮ. ಜನನಿಗೆ ಒಂದು ಮಾತು ಹೇಳ್ದೆ ಅವಳು ಈ ಮನೇಲಿ ಇಲ್ಲದೆ ಇರೋವಾಗ ಏಕಾಏಕಿ ಇವ್ರನ್ನ ಈ ಮನೆಯಿಂದ ಹೊರಗೆ ಕಳಿಸಿದ್ರೆ ಪಾಪ ಅವಳು ತುಂಬ ನೊಂದ್ಕೋತಾಳೆ ಅತ್ಯಮ್ಮ. ಹಾಗಾದ್ರೆ ಪುಟಾಣಿ ಜೊತೆ ಇವ್ರು ಹೇಗೆ ನಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾದ್ರೆ ಜನನಿ ಕೋಪ ಮಾಡ್ಕೊಳಲ್ವಾ? ಖಂಡಿತ ಮಾಡ್ಕೋತಾಳೆ. ನಮ್ಮ ಪುಟಾಣಿ ನನ್ನನ್ನು ಹಚ್ಕೊಂಡಿರೋದಕ್ಕೆ ಅವರು ಪುಟಾಣಿ ಹತ್ರ ಅಷ್ಟು ಕಠೋರವಾಗಿ ನಡ್ಕೊಂಡ್ರು ಅಂತ ಅವರೇ ಹೇಳಿದ್ರಲ್ವಾ ಅತ್ಯಮ್ಮ. ಹಾಗೆ ಇನ್ನು ಮುಂದೆ ನಾನು ಹಾಗೆ ಮಾಡಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ದಯವಿಟ್ಟು ಒಂದೇ ಒಂದು ಅವಕಾಶ ಕೊಡಿ ಅತ್ಯಮ್ಮ. ಯಜಮಾನ್ರೆ, ಚಿಕ್ಕತ್ತೆ, ಚಿಕ್ಕ ಮಾವ, ದಯವಿಟ್ಟು ನೀವಾದರೂ ಅತ್ಯಮ್ಮಂಗೆ ಹೇಳಿ ಇವ್ರನ್ನ ಇಲ್ಲೇ ಉಳಿಸ್ಕೊಳ್ಳೋಣ. ಅಲ್ಲಮ್ಮ ಪಾರ್ವತಿ, ದಿಢೀರಂತ ಈ ರೀತಿ ಮಾತಾಡ್ತಿದ್ಯಲ್ಲ? ನಾವೇ ಅವ್ರನ್ನ ಬೇಕು ಅಂತ ಮನೆಯಿಂದ ಆಚೆ ಕಳಿಸ್ತಾ ಇಲ್ಲ. ಅವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಸಿಕ್ಕಿರೋ ಶಿಕ್ಷೆ ಇದು. ತಪ್ಪು ಮಾಡಿದ್ದಾರೆ ಚಿಕ್ಕತ್ತೆ, ಆದರೆ ಜನನಿ ಏನಾದರೂ ಈ ಮನೇಲಿ ಇವತ್ತು ಇದ್ದಿದ್ದಿದ್ರೆ ಅವ್ರನ್ನ ಇಲ್ಲೇ ಉಳಿಸ್ಕೋತಿದ್ಲು ತಾನೆ. ಜನನಿ ತವ್ರ ಮನೆಯವರು ಅಂತ ಈ ಮನೇಲಿರೋದು ಅವ್ರ ಚಿಕ್ಕಮ್ಮ ಒಬ್ಬರೇ ಅಲ್ವಾ ಚಿಕ್ಕತ್ತೆ. ಅವ್ರು ಇಲ್ಲಿದ್ದಾರೆ ಅನ್ನೋ ನಂಬಿಕೆ ಮೇಲೇ ನಮ್ಮ ಪುಟಾಣಿನ ಇಲ್ಲಿ ಆರಾಮಾಗಿ ಬಿಟ್ಟು ಅವಳು ಊರಿಗೆ ಹೋಗಿರೋದು. ಹಾಗಿದ್ಮೇಲೆ ಇವ್ರು ಪುಟಾಣಿ ಜೊತೆ ನಡ್ಕೊಂಡಿದ್ದು ಸರಿನಾ? ತಪ್ಪೇ ಚಿಕ್ಕ ಮಾವ, ಆ ತಪ್ಪಿನ ಅರಿವು ಅವ್ರಿಗಾಗಿದೆ. ಅವ್ನು ಯಾವತ್ತೂ ಆ ತಪ್ಪನ್ನು ಮಾಡಲ್ಲ, ಅದಕ್ಕೆ ನಾನು ಜವಾಬ್ದಾರಿ. ನೋಡಿ, ನಾನು ಮಾಡಿರೋ ತಪ್ಪು, ಆ ತಪ್ಪನ್ನು ನಾನು ತಿದ್ಕೋತೀನಿ ಅಂತ ಅತ್ತೆಮ್ಮನ ಹತ್ರ ಹೇಳಿ. ಆಯ್ತಮ್ಮ, ಇನ್ನು ಮುಂದೆ ಆ ರೀತಿ ತಪ್ಪು ಮಾಡಲ್ಲ. ಆ ಥರ ತಪ್ಪು ಮಾಡಲ್ಲ ಅಂದರೆ ಬೇರೆ ಥರ ತಪ್ಪು ಮಾಡ್ತೀರಾ? ಚಚೆ, ಪುಟಾಣಿ ವಿಷಯದಲ್ಲಿ ಯಾವ ತಪ್ಪು ಮಾಡಲ್ಲ ಅಂತ ಹೇಳಿದೆ ಅಷ್ಟೇ. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ಅತ್ತೆಮ್ಮ, ಅವರೇ ಕೈ ಮುಗ್ದು ಕ್ಷಮೆ ಕೇಳ್ತಾ ಇದ್ದಾರಲ್ವಾ, ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಇದು ಒಂದು ಸಲ ಅವ್ರನ್ನ ಕ್ಷಮಿಸ್ಬಿಡಿ ಅತ್ತೆಮ್ಮ. ಆಯ್ತಮ್ಮ ಪಾರ್ವತಿ, ರತ್ನವೇಣಿ, ನಾನು ಆಯ್ತು ಅಂತ ಹೇಳಿದೆ ಅಂತ ಹಿಗ್ಬೇಡಿ. ನಾನು ಪಾರ್ವತಿ ಮಾತಿಗೆ ಬೆಲೆ ಕೊಟ್ಟು ಅವಳ ಮಾತಿಗೆ ನಾನು ಒಪ್ಪಿಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಅದರ ಅರ್ಥ ನಿಮ್ಮನ್ನ ಕ್ಷಮಿಸಿದ್ದೀನಿ ಅಂತ ಅಲ್ಲ. ಇನ್ನೊಂದು ಸಲ ಇಂಥ ತಪ್ಪೇನಾದರೂ ನಿಮ್ಮಿಂದ ನಡೆದ
ಏನು ಪಾರು ನೀನು ಆ ರತ್ನವೇಣಿಯ ಪರವಾಗಿ ಮಾತಾಡಿ ಅವ್ರನ್ನ ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ ಅಮ್ಮನ ಒಪ್ಪಿಸಿದೆ. ನನಗೊಂದು ಸ್ವಲ್ಪನೂ ಸರಿ ಅನಿಸಲಿಲ್ಲ. ನನಗೂ ಅಷ್ಟೇ ಪಾರು, ನಿನ್ನ ಯೋಚನೆ ನನಗೆ ಸ್ವಲ್ಪನೂ ಒಪ್ಕೊಳಕ್ಕಾಗ್ತಾ ಇಲ್ಲ. ಆ ರತ್ನವೇಣಿ ಅಷ್ಟೆಲ್ಲ ತಪ್ಪು ಮಾಡಿದ್ರು ಈ ಮನೇಲೇ ಇರಲಿ ಅಂತ ಅಕ್ಕನ ಹತ್ರ ಅಷ್ಟೊಂದು ಕೇಳ್ಕೊಂಡಿಯಲ್ಲ, ಏನು ಹೇಳ್ಬೇಕು ನಿನ್ನ ಬುದ್ಧಿಗೆ? ಆ ಅಮ್ಮ ನಮ್ಮ ಪುಟಾಣಿ ಜೊತೆ ಎಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದಾಳೆ, ಅದನ್ನೆಲ್ಲ ಮರೆಸ್ಬಿಟ್ಟಿಯಾ ನೀನು? ರತ್ನವೇಣಿಯವ್ರನ್ನ ಇಲ್ಲೇ ಉಳ್ಕೊಳಕ್ಕೆ ಹೇಳಿದ್ದು ನಾನು. ಭಾರತಿ, ನೀವು ಹೇಳಿದ್ರ? ಯಾಕೆ? ಒಬ್ಬರೇ ಅಲ್ವಾ ಗಂಡನ್ ಬಿಟ್ಟು ಹೋದೋಳು ಅಂತ, ಗಂಡನ ಮನೆಯವರು ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಈ ಹಿಂದೆನೇ ಹೇಳಿದ್ರಲ್ವಾ. ನೀನು ಯೋಚನೆ ಮಾಡು ಪಾರು. ನನ್ನ ಮಾತು ಸರಿ ಅನಿಸಿದ್ರೆ ಅವರನ್ನು ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ ನೀನೇ ಅಮ್ಮವ್ರ ಹತ್ರ ಮಾತಾಡು. ನಮ್ಮ ಪುಟಾಣಿ ವಿಷಯದಲ್ಲಿ ಮುಂದೆ ಈ ಥರ ಎಲ್ಲ ತಪ್ಪು ಮಾಡಬಾರ್ದು ಅಂತ ಎಲ್ಲರೂ ಸೇರಿ ಬುದ್ಧಿ ಹೇಳಿದ್ರೆ ತಪ್ಪನ್ನು ತಿದ್ಕೋತಾರೆ. ಒಂದ್ಸಲ ಮಾಡಿರೋ ತಪ್ಪಿಗೆ ಯಾವ ಥರ ಶಿಕ್ಷೆ ಸಿಕ್ಕಿದೆ ಅಂತ ಅವ್ರಿಗೆ ಗೊತ್ತಾಗಿದೆ ಅಲ್ವಾ, ಮುಂದೆ ಹೀಗೆ ಮಾಡಲ್ಲ. ಹೋಗ್ಲಿ ಬಿಡಿ, ರತ್ನವೇಣಿಯವರು ಇಲ್ಲೇ ಉಳ್ಕೊಳ್ಳೋದಕ್ಕೆ ಅಮ್ಮವ್ರಿಗೆ ಒಪ್ಕೊಂಡಿದಾರಲ್ಲ, ನಾವು ಹುಷಾರಾಗಿ ಇನ್ನು ಮೇಲೆ ಅವ್ರ ಜೊತೆ ಪುಟಾಣಿನ ಕಳಿಸ್ದೇ ಇರೋ ಹಾಗೆ ನೋಡ್ಕೋಬೇಕು. ಹಾಗಂತ ಆ ರತ್ನವೇಣಿನ ಅವಳ ಪಾಡಿಗೆ ಅವಳು ನಿರೋದಕ್ಕೆ ಬಿಡೋಕ್ಕಾಗಲ್ಲ. ಅವಳ ತಲೆಯಲ್ಲಿ ಅದೇನ್ ಪ್ಲಾನ್ ಇದೆಯೋ, ಅದೇನೇನು ಯೋಚನೆ ಮಾಡ್ತಿದ್ದಾಳೋ ಯಾರಿಗ್ ಗೊತ್ತು? ಮತ್ತೀಗೇನು ಮಾಡ್ತೀರಾ? ಅದಕ್ಕೆ ನಾನೇನಾದ್ರೂ ಯೋಚನೆ ಮಾಡಿ ಅವಳಿಗೆ ಸರಿಯಾಗಿ ಬಿಸಿ ಮುಟ್ಟಿಸ್ತೀನಿ. ಆಯಿತು, ಏನೇ ಮಾಡೋದಿದ್ರು ಯೋಚನೆ ಮಾಡಿ. ಯಾಕಂದರೆ ನೀವು ತಗೊಳ್ಳೋ ನಿರ್ಧಾರ ನಾಳೆ ದಿವಸ ನಮ್ಮ ಪುಟಾಣಿ ಮೇಲೆ ಕೆಟ್ಟ ಪರಿಣಾಮ ಬೀರಬಾರ್ದು ಅಲ್ವಾ? ಸರಿ, ಹುಷಾರಾಗಿರ್ತೀನಿ. ಯಾಕೆ ಎಲ್ರು ಹೀಗೆ ನನ್ನನ್ನು ದುರ್ಗುಟ್ಕೊಂಡು ನೋಡ್ತಿದ್ದೀರಾ? ಏನೆಲ್ಲರೂ ಸೇರ್ಕೊಂಡು ನನ್ನನ್ನು ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಜನ್ಮ ಬೆಂಕಿ ಹಾಕ. ನಿನ್ ಥರ ಕೆಟ್ಟ ಬುದ್ಧಿ ಈ ಮನೇಲಿ ಯಾರಿಗೂ ಇಲ್ಲ. ಮತ್ತೆ ಏನು ವಿಷಯ? ಯಾಕೆ ಎಲ್ರು ಹೊಡೆಯೋ ಥರ ಬಂದಿದ್ದೀರಾ?